ಇನ್ನು ಇದೆಲ್ಲದರ ಜೊತೆಗೆ ನಾಯಕರುಗಳು ಬಂಡಾಯ ಇದ್ದಿರುವಂಥದ್ದು. ಒಂದು ಕಡೆಗೆ ರೇಣುಕಾಚಾರ್ಯ ಬಂಡಾಯ ಇದ್ದಿದ್ದಾರೆ, ಇನ್ನೊಂದು ಕಡೆಗೆ ಈಶ್ವರಪ್ಪ. ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ, ಮೋದಿ ಅವರಿಗೆ ಬಂಡಾಯದ ಬಿಸಿ. ಈಶ್ವರಪ್ಪನವರ ಪರವಾಗಿರುವಂಥವರು, ರೇಣುಕಾಚಾರ್ಯ ಅವರ ಪರವಾಗಿರುವಂಥವ್ರು ಬರಲ್ಲ. ಎರಡೂ ಕಡೆಯ ಗುಂಪುಗಳು ಬಂಡಾಯ ಎದ್ದಿವೆ. ಯಾವುದೇ ಕಾರಣಕ್ಕೂ ಮೋದಿ ನಮ್ಮ ದೇವರಿದ್ದಂಗೆ, ನಾನು ಗೆದ್ದ ಮೇಲೆ ಮತ್ತೆ ಮೋದಿಯವರ ಜೊತೆಗೇ ಹೋಗೋದು ನಾನು, ಆದರೆ ನಾನಂತೂ ಇವತ್ತು ಬರಲ್ಲ ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಈಶ್ವರಪ್ಪ ಹೇಳಿಬಿಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದೇಶ್ವರಿಗೆ ಕೊಡಬಾರದು, ಟಿಕೆಟ್ ನನಗೆ ಕೊಡಿ ಅಂತ ಸಿದ್ದೇಶ್ವರಿಗೆ ಕೊಡಲಿಲ್ಲ. ಸಿದ್ದೇಶ್ವರ ಪತ್ನಿಗೆ ಟಿಕೆಟ್ ಸಿಕ್ತು. ಹೀಗಾಗಿ ರೇಣುಕಾಚಾರ್ಯ ಬಂಡೆದ್ದು ಕೂತ್ಕೊಂಡಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಈಶ್ವರಪ್ಪ ಏನು ಹೇಳಿದ್ರು, ನಮ್ಮ ಪ್ರತಿನಿಧಿ ಜೊತೆಗೆ ಈಶ್ವರಪ್ಪ ಮಾತಾಡಿದ್ರು. ಈಶ್ವರಪ್ಪ ಹೇಳಿದ್ದೇನು ಬನ್ನಿ ನೋಡೋಣ. ನರೇಂದ್ರ ಮೋದಿಯವರೇ ಖುದ್ದಾಗಿ ನಿಮಗೆ ಕರೆ ಮಾಡಿದ್ರೆ ಈಶ್ವರಪ್ಪನವರು ಕಣದಿಂದ ಹಿಂದೆ ಸರಿತಾರೆ ಅಂತ, ಇದಕ್ಕೇನು ಹೇಳ್ತೀರಿ? ನೀವು ಈಗಲೂ ಕಮಿಟೆಡ್ ಆಗಿದ್ದೀರಾ? ಅಮಿತ್ ಶಾ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನರೇಂದ್ರ ಮೋದಿಗೆ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನಾನು ಅಕಸ್ಮಾತ್ ಫೋನ್ ಮಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಅನ್ಕೊತೀನಿ. ಸಣ್ಣವನು ಆದರೂ ಕೂಡ ಅವನಿಗೆ ಹೇಳ್ಬೋದು ಅನ್ನೋದು ಧೈರ್ಯದಲ್ಲಿ ಅವ್ರು ಹೇಳಿದ್ರು. ನಾನು ಅವರಿಗೆ ಒಪ್ಪಿಸ್ತೀನಿ, ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ. ಇಷ್ಟರ ಮಧ್ಯೆ ನನ್ನ ಜೀವನದಲ್ಲಿ ಆ ಹಿರಿಯರ ಮಾತು ನಾನು ಹೇಳಿದ್ನಲ್ಲ, ರಾಯಣ್ಣ ಬ್ರಿಗೇಡ್ದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ನಾನು ಚುನಾವಣೆ ನಿಲ್ಬೇಡ ಅಂತ ಹೇಳಿದಂಥ ಎಲ್ಲ ಸೂಚನೆ ಕೂಡ ನಾನು ಕೇಳ್ಕೊತಾ ಬಂದಿದ್ದೀನಿ, ಆ ಸೂಚನೆ ಪರಿಪಾಲನೆ ಮಾಡ್ಕೊತ ಬಂದಿದ್ದೀನಿ. ಇದೊಂದಕ್ಕೆ ಮಾತ್ರ ನೀವು ಕ್ಷಮಿಸಿ, ನಾನು ಯಾವ ಕಾರಣಕ್ಕೂ ಕಾರ್ಯಕರ್ತರನ್ನ, ರಾಜ್ಯದ ಕಾರ್ಯಕರ್ತರನ್ನ ಇಷ್ಟಪಡಲ್ಲ. ಸಂಘಟನೆ ಸರಿಯಾಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದರಿಂದ ಹಾಗಾಗಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಳಲ್ಲ. ದಯವಿಟ್ಟು ಕ್ಷಮಿಸಿ, ಗೆದ್ದ ಮೇಲೆ ನಿಮ್ಮ ಪಾದಕ್ಕೆ ಬಂದು ಸೇರ್ಕೋತೀನಿ ಅಂತ ಅವ್ರಿಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಅವರ ನಿಲ್ವಲ್ ಬದಲಾವಣೆ ಫೋನ್ ಮಾಡಿದ್ರು, ಇಡೀ ಯಾರೇ ಫೋನ್ ಮಾಡಿದ್ರು ನಮ್ಮ ನಾಯಕರ ಬಗ್ಗೆ ನಂಗೆ ಇವತ್ತು ಗೌರವ ಇದೆ. ಇನ್ ದ ಸೆನ್ಸ್ ಮೋದಿ ಅಂತವರು, ಅದೇ ಮೋದಿ ಅವರು, ಅಮಿತ್ ಶಾ ಅವರು, ಅವ್ರ ಬಗ್ಗೆ ನನಗೆ ನಾನು ಹೇಳ್ತೀನಲ್ಲ, ಅವರು ನಿಮ್ಮನ್ನೇ ನಮ್ಮಷ್ಟೇ ಕಠಿಣವಾಗಿ ಇಲ್ಲ ಈಶ್ವರಪ್ಪನವರೇ ಪಕ್ಷದ ನಿಲ್ವಲ್ಲಿ ಅಥವಾ ದೇಶದ ಹಿತಕ್ಕೋಸ್ಕರ ನೀವು ವಾಪಸ್ ಬರಬೇಕು, ನನ್ನ ವಿಶ್ವಾಸ ಇದೆ, ನನ್ನ ಭರವಸೆ ಇದೆ ಅಂದ್ರೂ ಕೂಡ ಆಗ್ಲೂ ಇದೇನಿಲ್ಲ, ರಿಪೇರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆ ಉಳಿಬೇಕು. ಅದಕ್ಕೋಸ್ಕರ ನಾನು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಾತು ಮೀರ್ತಿದ್ದೀನಿ ಅಂತ ಅನ್ಕೋಬೇಡಿ ಅಂತ ಹೇಳ್ತೀನಿ. ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ. ನಮ್ಮ ಪುಣ್ಯಭೂಮಿಗೆ ನರೇಂದ್ರ ಮೋದಿ ಬರ್ತಾ ಇರೋದು ನಮ್ಮೆಲ್ಲರದ್ದು ಭಾಗ್ಯ. ಅವ್ರು ಬರ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಕನಸುಗಳು ಏನಿದೆಯಲ್ಲ, ಕುಟುಂಬ ರಾಜಕಾರಣ ಹೋಗಬೇಕು ಅವ್ರ ಕನಸು, ಹಿಂದುತ್ವ ಉಳಿಬೇಕು ಅವ್ರ ಕನಸು, ನಮ್ಮೆಲ್ಲ ಕಾರ್ಯಕರ್ತರು ಸಂತೋಷವಾಗಿರಬೇಕು ಅವ್ರ ಕನಸು. ಅವರ ಕನಸನ್ನು ನನಸು ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಅವ್ರು ಬರ್ತಾ ಇದ್ದೀವಿ, ಬೆಂಬಲ ಕೊಡ್ತಾ ಇದ್ದೀವಿ. ನೀವು ಶಿವಮೊಗ್ಗಕ್ಕೆ ಬರ್ತಾ ಇರೋದಕ್ಕೆ ನಿಮ್ಗೆ ಸ್ವಾಗತ ಕೋರ್ತೀನಿ ಅಂತ. ನಾನು ಬರೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ನಿಮ್ಮ ಮುಖಾಂತರ ನರೇಂದ್ರ ಮೋದಿಗೆ ಹೇಳಿದೆ. ಯಾರು ಕರೆದಿದ್ರು ಈಶ್ವರಪ್ಪನವರೇ? ಇವನ್ ಸಂದರ್ಭ ಆದ್ಮೇಲೆ ಇನ್ಫ್ಯಾಕ್ಟ್ ಬಿಜೆಪಿ ನಾಯಕರು ಬಂದಿದ್ರು, ನಿಮ್ಮ ಮನೆಗೆ ಬಂದಿದ್ರು, ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ಮಾತಾಡಿ ಅಂತ ಆಫರ್ ಕೊಟ್ಟಿದ್ರ, ಆಹ್ವಾನ ಕೊಟ್ಟಿದ್ರ? ಮತ್ತೆ ನಿನ್ನೆ ರಾತ್ರಿನೂ ಕೂಡ ಹೇಳಬೇಕೋ ಬೇಡ ಗೊತ್ತಿಲ್ಲ, ದೆಹಲಿಯಿಂದ ಎಲ್ಲ ನಾಯಕರು ಕೂಡ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಜಿಯವರು ಹೇಳಿದ್ರು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ನಾನು ಅವ್ರು ಹೇಳಿದೆ, ಇಷ್ಟೆಲ್ಲ ಶುದ್ಧೀಕರಣ ಆಗಬೇಕು ಈ ಪಾರ್ಟಿಯನ್ನಂತ ನಾನು ಪ್ರಯತ್ನ ಮಾಡ್ತಾ ಇದ್ದರೆ ರಾಘವೇಂದ್ರ ವಿರುದ್ಧ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಬಂದರೆ ನನ್ನ ಎದುರಿಗೆ ಅವರು ರಾಘವೇಂದ್ರಗೆ ಓಟ್ ಕೊಡಿ ಅಂತ ಕೇಳ್ತಾರೆ. ನಾನೇನು ಮಾಡಬೇಕು ಅವಾಗ? ನಾನು ಅದಕ್ಕೋಸ್ಕರ ಅಲ್ಲೇನಾದ್ರು ಮತ್ತೆ ಮಾತಾಡ್ರೆ ತಪ್ಪಾಗುತ್ತೆ. ನರೇಂದ್ರ ಮೋದಿಗೆ ನಾನು ಸಲ್ಯೂಟ್ ಹೊಡೆದು ಹೇಳ್ತಾ ಇದ್ದೀನಿ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ಗೆದ್ದ ಮೇಲೆ ಅದೇ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾನು ಖಂಡಿತ ಕೈ ಎತ್ತೀನಿ ಅನ್ನೋಂಥ ಮಾತನ್ನು ಸಂತೋಷ್ಜಿಗೆ ಹೇಳಿದ್ದೀನಿ. ಅನೇಕ ಹಿರಿಯರು, ರಾಧಾಮೋಹನ್ ನೆನ್ನೆ ಬಂದಿದ್ದರು, ನಾನು ಅವ್ರಿಗೂ ಹೇಳಿ ಕಳಿಸಿದ್ದೀನಿ. ನಮ್ಮ ಆರ್ಗ ಜ್ಞಾನೇಂದ್ರ, ರವಿಕುಮಾರು, ನಮ್ಮ ಶಂಕರಮೂರ್ತಿಯವ್ರ ಮಗ ಅರುಣ್ ಅವರೆಲ್ಲ ಬಂದಿದ್ದರು. ಈಗ ನಾಳೆ ಕಾರ್ಯಕ್ರಮಕ್ಕಾರ ಬನ್ನಿ ಅಂತ. ಖಂಡಿತ ಬರಲ್ಲಪ್ಪ. ನರೇಂದ್ರ ಮೋದಿಯವ್ರ ಕನಸನ್ನು ನನಸು ಮಾಡೋದಕ್ಕೋಸ್ಕರ ನನ್ನ ಪ್ರಯತ್ನ. ಗೆದ್ದ ನಂತರ ಅದೇ ನರೇಂದ್ರ ಮೋದಿ ಕಾಲಿಗೆ ಹೋಗಿ ಬೀಳ್ತೀನಿ, ಈ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಶ್ವರಪ್ಪನವ್ರ ಜೊತೆಗೆ ನನ್ನ BJP ವಿರುದ್ಧ ಅಲ್ಲ, BJP ಅಭ್ಯರ್ಥಿ ಅವರ ಅಪ್ಪ ಯಡಿಯೂರಪ್ಪ, ಅವ್ರ ತಮ್ಮ ವಿಜೇಂದ್ರ, ಇವರೆಲ್ಲರೂ ಒಂದು ಕುಟುಂಬದ ರಾಜಕಾರಣ ಮಾಡ್ತಿದ್ದಾರಲ್ಲ, ಅವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ನೋವಿದೆ, ಪಕ್ಷ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ. ಅವರೆಲ್ಲರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ವಿನಃ ಭಾರತೀಯ ಜನತಾ ಪಾರ್ಟಿಯ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಮೆಚ್ಚಿ ನನಗೆ ಫೋನ್ ಮಾಡ್ತಾಯಿದ್ದಾರೆ, ನೀವು ನಮ್ಮ ಪರವಾಗಿ ಹೋರಾಟ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತೀನಿ, ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಈ ಕುಟುಂಬ ರಾಜಕಾರಣದ ವಿರುದ್ಧ